ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಯುದ್ಧದ ಕರಿಛಾಯೆ ಹಿನ್ನೆಲೆಯಲ್ಲಿ ಕರಾವಳಿ ಭಾಗದಲ್ಲೂ ಗ್ಯಾಸ್ ಸಮಸ್ಯೆ ಆರಂಭವಾಗಿದ್ದು, ಹೋಟೆಲ್, ಪಿಜಿ, ವಾಣಿಜ್ಯ ಕೇಂದ್ರಗಳಿಗೆ ಗ್ಯಾಸ್ ಸರಬರಾಜು ಸ್ಥಗಿತಗೊಳಿಸಲಾಗಿದೆ. ಇದರ ಬಿಸಿ ದೇವಸ್ಥಾನಗಳ ಅನ್ನಪ್ರಸಾದಕ್ಕೂ ತಟ್ಟಿದ್ದು, ಹಲವೆಡೆ ಗ್ಯಾಸ್ ಸಮಸ್ಯೆಯಿಂದ ಅನ್ನ ತಯಾರಿಸುವುದೇ ಸವಾಲಾಗಿದೆ. ಮುಂದಿನ ದಿನಗಳಲ್ಲಿ ಇದು ಮತ್ತಷ್ಟು ತೀವ್ರತೆ ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ. ಜಿಲ್ಲೆಯ ವಾಣಿಜ್ಯ ಬಳಕೆ ಉದ್ದೇಶದ ಹೋಟೆಲ್, ದೇವಸ್ಥಾನ, ಕ್ಯಾಟರಿಂಗ್, ಹಾಸ್ಟೆಲ್, ಪಿಜಿಗೆ, ಫಾಸ್ಟ್ ಫುಡ್ಗೆ, ಗೂಡಂಗಡಿ ಸೇರಿದಂತೆ ಇತರೆಡೆ ಗ್ಯಾಸ್ ಸರಬರಾಜು ನಿಲ್ಲಿಸಿ ಕೇವಲ ಮನೆಗಳಿಗೆ ನೀಡಲಾಗ್ತಾ ಇದೆ. ಇದರಿಂದಾಗಿ ದೇವಸ್ಥಾನಗಳು ಪರ್ಯಾಯ ವ್ಯವಸ್ಥೆಗೆ ಮುಂದಾಗಿದೆ. ಕದ್ರಿ ಮಂಜುನಾಥ ಸ್ವಾಮಿ ದೇವಸ್ಥಾನದಲ್ಲಿ ಗುರುವಾರದಿಂದಲೇ ಸೌದೆ ಒಲೆ ಮೊರೆ ಹೋಗಿದ್ದಾರೆ ಅಡುಗೆ ತಯಾರಕರು. ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಸಪ್ಲೈ ಆಗದ ಕಾರಣ ಸೌದೆ ಒಲೆ ಬಳಸಲಾಗ್ತಾ ಇದೆ. ಕದ್ರಿ ದೇವಸ್ಥಾನದ ಪಾಕಶಾಲೆಯಲ್ಲಿ ದಿನವೊಂದಕ್ಕೆ 4 ಸಿಲಿಂಡರ್ ಬಳಕೆ ಮಾಡಲಾಗ್ತಾ ಇತ್ತು. ಕನಿಷ್ಠ 1,500 ಭಕ್ತರು ಅನ್ನಪ್ರಸಾದವನ್ನು ಸ್ವೀಕರಿಸ್ತಾ ಇದ್ರು. ಇದೀಗ ಗ್ಯಾಸ್ ಪೂರೈಕೆ ಬಂದಾದ ಕಾರಣ ಸೌದೆ ಒಲೆಯ ಮೊರೆ ಹೋಗಿದ್ದಾರೆ ಅಡುಗೆ ತಯಾರಕರು. ಭಕ್ತರಿಗೆ ಅನ್ನಪ್ರಸಾದ ವಿತರಣೆಗೆ ತೊಂದರೆಯಾಗದಂತೆ ದೇವಸ್ಥಾನದ ಆಡಳಿತ ಮಂಡಳಿ ಈ ಕ್ರಮ ಕೈಗೊಂಡಿದೆ. ಪಾಕಶಾಲೆಯ ಹೊರಭಾಗದಲ್ಲಿ 2 ಒಲೆಗಳನ್ನು ಸಿಬ್ಬಂದಿ ಹಾಕಿದ್ದಾರೆ. ಅಡುಗೆ ತಯಾರಿಗೆ ಸಾಕಷ್ಟು ಸಮಯ ಬೇಕಾದ್ದರಿಂದ ಬೆಳಗ್ಗಿನಿಂದಲೇ ಸಿಬ್ಬಂದಿಗಳು ತಯಾರಿಯನ್ನ ಆರಂಭಿಸಿದ್ದಾರೆ. ಈ ಹಿಂದೆ ಗ್ಯಾಸ್ ಇಂಧನ ಬಳಸಿ ಬಾಯ್ಲರ್ ಮೂಲಕ ಅಡುಗೆ ತಯಾರಿ ಮಾಡಲಾಗ್ತಿತ್ತು. ಇದೀಗ ಹೆಚ್ಚಿನ ಶ್ರಮ ಬಳಸಿ ಸೌದೆ ಒಲೆಯಲ್ಲಿ ಅಡುಗೆ ತಯಾರಿಯನ್ನ ಮಾಡ್ತಾ ಇದ್ದಾರೆ ಸಿಬ್ಬಂದಿಗಳು.